ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 25ನೆಯ ಸೂತ್ರ ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ. ಇದರ ಈ ಸೂತ್ರದ ಪದಶಃ ಅರ್ಥ ಈ ರೀತಿಯಾಗಿದೆ. ತತ್ರ ಅಂದರೆ ಅಲ್ಲಿ, ಅಂದರೆ ಈಶ್ವರನಲ್ಲಿ, ನಿರತಿಶಯಂ ಅಂದರೆ ಅತೀ ಶ್ರೇಷ್ಠವಾದ, ಅಂದರೆ ಮಿತಿಯಿಲ್ಲದ, ಎಂಡ್ಲೆಸ್. ಸರ್ವಜ್ಞ, ಸರ್ವಜ್ಞಾನಿ ಅಂದರೆ ಇಲ್ಲಿ ಈಶ್ವರನು ಸರ್ವವನ್ನು ತಿಳಿದವನು, ಎಲ್ಲವನ್ನೂ ತಿಳಿದವನು ಅಂತ ಸರ್ವಜ್ಞಾನಿ. ಬೀಜಂ, ಬೀಜ ಅಂದರೆ ನಮಗೆಲ್ಲ ಗೊತ್ತಿದೆ, ಮೂಲವಾಗಿರುವುದು ಬೀಜ. ಹೀಗೆ ಈಶ್ವರನಲ್ಲಿ ಸರ್ವಜ್ಞತ್ವದ, ಅಂದರೆ ಎಲ್ಲ ಜ್ಞಾನದ ಅನಂತ ಬೀಜ ನೆಲೆಸಿದೆ. ಈ ಸೂತ್ರದ ಒಟ್ಟಿನಲ್ಲಿ ಅರ್ಥ ಏನಿದೆ ಅಂತಂದು ಹೇಳಿದರೆ, ಈಶ್ವರನಲ್ಲಿ ಸರ್ವಜ್ಞತ್ವದ ಎಲ್ಲ ಜ್ಞಾನದ ಅನಂತ ಬೀಜ ನೆಲೆಸಿದೆ. ಈಶ್ವರನು ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಕ್ಲೇಶ, ಕರ್ಮ, ಕರ್ಮಫಲ ಮತ್ತು ಸಂಸ್ಕಾರಗಳಿಂದ ಮುಕ್ತ ಎಂದು ತಿಳಿಯಿತು. ಈ ಎಲ್ಲ ಒಂದು ಕ್ಲೇಶಗಳಿಂದ ಮುಕ್ತನಾಗಿದ್ದಾನೆ. ಈಗ ಮಹರ್ಷಿ ಪತಂಜಲಿಯವರು ಅದನ್ನೇ ಮುಂದುವರಿಸಿಬಿಟ್ಟು ಹೇಳ್ತಾ ಇದ್ದಾರೆ, ಈಶ್ವರನು ಕೇವಲ ಶುದ್ಧ ಚೈತನ್ಯವಷ್ಟೇ ಅಲ್ಲ, ಅವನು ಅನಂತ ಜ್ಞಾನದ ಮೂಲವೂ ಆಗಿದ್ದಾನೆ. ಸರ್ವಜ್ಞ ಬೀಜ ಅಂದರೆ ಇದು ಬಹಳ ಸೂಕ್ಷ್ಮವಾದ ಅರ್ಥದೊಂದಿಗೆ ಹೇಳ್ತದೆ. ಕೇವಲ ಬೀಜ ಅಂದರೆ ಮೂಲ, ಆರಂಭ, ಮೂಲಾಧಾರ. ಅಂದರೆ ಎಲ್ಲ ಜ್ಞಾನಗಳ ಮೂಲತತ್ವ ಈಶ್ವರನಲ್ಲಿ ಅಡಗಿದೆ. ನಮಗೊಂದು ಸರಳವಾದ ಉದಾಹರಣೆ ಮೂಲಕ ತಿಳ್ಕೊಬೇಕಂತಂದರೆ, ಒಂದು ಸಣ್ಣ ಬೀಜದಲ್ಲಿ, ಅಂದರೆ ನಾವೇನು ಸಣ್ಣ ಬೀಜವನ್ನು ನೋಡ್ತಾ ಇದ್ದೇವೆ, ಆ ಸಣ್ಣ ಬೀಜದಲ್ಲಿ ಒಂದು ದೊಡ್ಡ ಮರದ ಸಂಪೂರ್ಣ ಸಾಧ್ಯತೆ ಇರುತ್ತದೆ. ದೊಡ್ಡ ಮರ ಆಗಬೇಕಾದ್ರೆ ಆ ಸಣ್ಣ ಬೀಜ ಮೊಳಕೆ ಹೊಡೆದು ಅದು ಪ್ರಾರಂಭ ಮಾಡ್ತದಲ್ಲ, ಹಾಗೆಯೇ ನಾವು ಸಹ ಈಶ್ವರನಲ್ಲಿ ಅನಂತ ಜ್ಞಾನ, ಸತ್ಯ ಮತ್ತು ಚೈತನ್ಯದ ಮೂಲ ಶಕ್ತಿ ನೆಲೆಸಿದೆ, ಅಡಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಇಲ್ಲಿ ನಿರತಿಶಯ ಅಂದರೆ ಅದಕ್ಕಿಂತ ಮೇಲೂ ಯಾವುದೂ ಇಲ್ಲ, ಅಂದರೆ ಇಲ್ಲಿ ಮಿತಿಯಿಲ್ಲದ, ಎಂಡ್ಲೆಸ್, ಪರಿಪೂರ್ಣ, ಸಂಪೂರ್ಣವಾದ, ಅಂದರೆ ಈಶ್ವರನ ಜ್ಞಾನಕ್ಕೆ ಯಾವುದೇ ಮಿತಿಯಿಲ್ಲ. ನಮ್ಮ ಜ್ಞಾನ, ನಾವೇನು ನರಮನುಷ್ಯರ ಜ್ಞಾನ ಇದೆಯಲ್ಲ, ಅದು ತುಂಡು ತುಂಡಾಗಿರ್ತದೆ, ಕೇವಲ ಸೀಮಿತವಾಗಿರ್ತದೆ, ಆ ಸಮಯಕ್ಕೆ ಬಂಧಿತವಾಗಿರ್ತದೆ. ಆದರೆ ಈಶ್ವರನ ಜ್ಞಾನ ಇದೆ, ಅದು ಸಂಪೂರ್ಣವಾಗಿರುತ್ತದೆ, ಪರಿಪೂರ್ಣವಾಗಿರುತ್ತದೆ, ಅನಂತವಾಗಿದೆ, ಕಾಲಾತೀತವಾಗಿದೆ. ಅದು ಕೇವಲ ಕಾಲಕ್ಕೆ ಸೀಮಿತವಾಗಿಲ್ಲ, ಕಾಲಾತೀತವಾಗಿದೆ. ಹೀಗೆ ನಾವು ಯೋಗದ ದೃಷ್ಟಿಯಲ್ಲಿ ಹೇಳಬೇಕಂದ್ರೆ, ಸಾಧಕನು ಈಶ್ವರನ ಮೇಲೆ ಧ್ಯಾನ ಮಾಡಿದಾಗ ತನ್ನ ಸೀಮಿತ ಮನಸ್ಸಿನಿಂದ ಅನಂತ ಜ್ಞಾನ ದಿಕ್ಕಿಗೆ ಸಾಗುತ್ತಾನೆ. ಇದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ವಿವೇಕ ಬೆಳೆಯುತ್ತದೆ, ಆಂತರಿಕ ಪ್ರಜ್ಞೆ ಜಾಗೃತವಾಗುತ್ತದೆ. ಹೀಗೆ ಇದರ ಒಂದು ಮುಖ್ಯ ಅಂಶವನ್ನು ಗಮನಿಸಲಿಕ್ಕೆ, ಈಶ್ವರ ಜ್ಞಾನದ ಪರಮ ಮೂಲವಾಗಿದ್ದಾನೆ. ಸತ್ಯದ ದಾರಿ ಒಳಗೇ ಇದೆ. ನಿಜವಾದ ಜ್ಞಾನ ಹೊರಗಿಂದ ಮಾತ್ರವಲ್ಲ, ಒಳಗಿನ ಜಾಗೃತಿಯಿಂದ ಬರುತ್ತದೆ. ಧ್ಯಾನದಿಂದ ಪ್ರಜ್ಞೆ ಬೆಳೆಯುತ್ತದೆ. ಈಶ್ವರನ ಧ್ಯಾನ ಅಂತರಂಗದ ಜ್ಞಾನವನ್ನು ಜಾಗೃತಗೊಳಿಸುತ್ತದೆ. ಹೀಗೆ ಜೀವನದಲ್ಲಿ ಯಾವುದೇ ಗೊಂದಲ ಬಂದಾಗ, ಮನಸ್ಸು ಅಶಾಂತವಾದಾಗ ನಾವು ಈಶ್ವರನ ಸ್ಮರಣೆ, ಅಂದರೆ ನಾವು ಈಶ್ವರನ ಸ್ಮರಣೆ ಮಾಡಿದ್ದೇವೆ ಅಂತಂದು ಹೇಳಿದಾಗ ನಮಗೆ ಒಂದು ಸ್ಪಷ್ಟತೆ ಸಿಗುತ್ತದೆ, ನಮಗೆ ಒಂದು ದಾರಿ ಸಿಗ್ತದೆ. ಹೀಗೆ ನಿಜವಾದ ಜ್ಞಾನವನ್ನು ಹುಡುಕುವವನು ಕೊನೆಗೆ ತನ್ನೊಳಗಿನ ದೈವಿಕ ಮೂಲವನ್ನೇ ಕಂಡುಕೊಳ್ಳುತ್ತಾನೆ. ಜ್ಞಾನ ಹೊರಗಿನಿಂದ ಸಂಗ್ರಹವಾಗುವುದಲ್ಲ, ಅದು ಒಳಗಿನಲ್ಲಿ ಅರಳುತ್ತದೆ, ಒಳಗಿನಿಂದ ಅರಳುತ್ತದೆ. ಇದನ್ನು ನಾವು ಆತ್ಮಚಿಂತನೆಯ ಮೂಲಕ ತಿಳ್ಕೊಳ್ಬೇಕು ಅಂತಂದು ಹೇಳಿದರೆ, ನಾನು ಜ್ಞಾನವನ್ನು ಕೇವಲ ಹೊರಗೆ ಹುಡುಕುತ್ತಿದ್ದೇನೆಯಾ ಅಥವಾ ಒಳಗೆ ಅರಿಯಲು ಪ್ರಯತ್ನಿಸುತ್ತಿದ್ದೇನೆಯಾ ಅಂತ ನಾವು ತಿಳ್ಕೊಂಡ್ವಿ ಅಂತಂದು ಹೇಳಿದಾಗ ಒಂದು ಶಾಂತಿಯ ಮಾರ್ಗ, ಒಂದು ಕೈವಲ್ಯದ ಮಾರ್ಗವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಈಸಿಯಾಗುತ್ತೆ. ಇಲ್ಲಿ ಈಶ್ವರ ಅಂತಂದು ಹೇಳಿದರೆ ಅನಂತ ಜ್ಞಾನದ ಮೂಲ ಬೀಜವಾಗಿದ್ದಾನೆ. ಅವನ ಧ್ಯಾನದಿಂದ ನಾವು ಈ ಸಾಧಕನ ಒಂದು ಒಳಗಿನ ಪ್ರಜ್ಞೆ ಅರಳಲು ಪ್ರಾರಂಭಿಸುತ್ತದೆ ಅಂತ ಈ ಒಂದು ಸೂತ್ರದ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಮಹರ್ಷಿ ಪತಂಜಲಿಯವರು ನಮಗೆ ನಮ್ಮ ಜ್ಞಾನವನ್ನು ಒಳಗಿನಿಂದ ಯಾವ ರೀತಿ ತೆಗೆಯಬೇಕು, ಬೀಜವನ್ನು ಬಿತ್ತಿ ಅದರಿಂದ ಯಾವ ರೀತಿ ನಾವು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು, ಸಂಪೂರ್ಣವಾದ ವಿಶ್ವಾಸವನ್ನು ನಾವು ಈಶ್ವರನಲ್ಲಿ ಇಟ್ಟಾಗ ನಾವು ತತ್ವ ನಿರತಿಶಯಂ ಸರ್ವಜ್ಞ ಬೀಜಂ ಅಂತಂದು ಹೇಳಿಬಿಟ್ಟು ಅವರು ಈ ಸೂತ್ರದ ಮೂಲಕ ತಿಳಿಸಿರುತ್ತಾರೆ. ಎಲ್ಲರಿಗೂ ಶುಭವಾಗಲಿ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.